ಹಾಯ್ ಗೈಸ್ ವೆಲ್ಕಮ್ ಟು ಕನ್ನಟಕಿ. ಇವತ್ತು ನಾವು ರೆಸ್ಟ್ ಕಂಟ್ರೋಲರ್ ಮತ್ತು ರಿಕ್ವೆಸ್ಟ್ ಮ್ಯಾಪಿಂಗ್ ಆ್ಯನೋಟೇಷನ್ ಅಂದರೆ ಏನಂತ ನೋಡೋಣ. ರೆಸ್ಟ್ ಕಂಟ್ರೋಲರ್ ಏನಂದ್ರೆ ನಾವು ಅದನ್ನು ಕಂಟ್ರೋಲರ್ ಕ್ಲಾಸ್ ಮೇಲೆ ಡಿಫೈನ್ ಮಾಡ್ತೀವಿ. ಅಂದರೆ ಆ್ಯಟ್ ರೆಸ್ಟ್ ಕಂಟ್ರೋಲರ್ ಅಂತ ಆ್ಯನೋಟೇಟ್ ಮಾಡ್ತೀವಿ ಕಂಟ್ರೋಲರ್ ಕ್ಲಾಸಿನ. ಅದು ನಮಗೆ ಏನು ಸ್ಪ್ರಿಂಗ್ ಬೂಟಿಗೆ ಹೇಳ್ತೈತಂದ್ರೆ ಕಂಟ್ರೋಲ್ ಮತ್ತು ರೆಸ್ಪಾನ್ಸ್ ಬಾಡಿ ಸೇರಿ ರೆಸ್ಟ್ ಕಂಟ್ರೋಲರ್ ಅಂತೇಳಿ ನಾವು ಡಿಕ್ಲೇರ್ ಮಾಡ್ತೀವಿ. ಅಂದರೆ ಸ್ಪ್ರಿಂಗ್ ಬೂಟಿಗೆ ಹೇಳ್ತೇವೆ ನಾವು ಮೈ ಕಂಟ್ರೋಲರ್ ಅಂತ ಕ್ಲಾಸ್ ನೇಮ್ ಏನೈತಲ್ಲ, ಈ ಕ್ಲಾಸ್ ನಮ್ದು ಎ ಪಿ ಐಗೆ ಪಾತ್ ಮತ್ತು ಅದು ಟೈಪ್ ಆಫ್ ಮೆಥಡ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೈತಿ ಅಂತ ನಾವು ಸ್ಪ್ರಿಂಗ್ ಬೂಟಿಗೆ ಹೇಳ್ತೇವೆ. ಅದು ರೆಸ್ಟ್ ಕಂಟ್ರೋಲರಿಂದ ಯೂಸ್. ಆಮೇಲೆ ರಿಕ್ವೆಸ್ಟ್ ಮ್ಯಾಪಿಂಗ್ ನಾವು ಪಾತ್ ಡಿಕ್ಲೇರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈಗ ಯಾರ ಎಂಡ್ ಪಾಯಿಂಟ್ ಹಿಟ್ ಮಾಡಿದ್ವಿ, ನಾವು ಎ ಪಿ ಐ ಹಿಟ್ ಮಾಡಿದ್ವಿ ಅಂದ್ರೆ /home/courses ಅಂತ ಹಿಟ್ ಮಾಡಿದ್ರೆ ಈ ಕೋರ್ಸಿನ ಗೆಟ್ ಕೋರ್ಸಸ್ ಮೆಥಡ್ ನಮಗೆ ರಿಟರ್ನ್ ಆಕೈತಿ, ಒಂದು ಲಿಸ್ಟ್ ರಿಟರ್ನ್ ಆಕೈತಿ ನಮಗೆ. ಅದಕ್ಕೆ ಇದು ಹೋಮ್ ಮತ್ತು ಕೋರ್ಸಸ್ ಅನ್ನೋದು ಏನೈತಲ್ಲ /home/courses ಅದು URL ಪಾತ್, ನಮಗೆ ಎ ಪಿ ಐ URL ಇರ್ತೈತಲ್ಲ ಅದು URL ಪಾತ್. ಇದು ಮತ್ತು ರೆಸ್ಟ್ ಕಂಟ್ರೋಲರ್ ಮತ್ತು ರಿಕ್ವೆಸ್ಟ್ ಮ್ಯಾಪಿಂಗ್ ಡಿಫ್ರೆನ್ಸ್.